ನಿಮಗೊಂದು ಪ್ರಶ್ನೆ, ಒಂದು ದೊಡ್ಡ ಬಿಸ್ನೆಸ್ಗಳನ್ನ ನಾಶ ಮಾಡುವುದೇನು? ಕಾಂಪಿಟೇಷನ್ನ, ಮಾರ್ಕೆಟ್ಟ, ಹಣದ ಕೊರತೆನ? ಅಲ್ಲ, ಸಮಯಕ್ಕೆ ತೆಗೆದುಕೊಳ್ಳದ ಕಠಿಣ ನಿರ್ಧಾರಗಳು. ವೀರಭದ್ರನನ್ನ ಕೇವಲ ಉಗ್ರ ರೂಪಿಯಾಗಿ ನೋಡಬೇಡಿ. ಅವರು ಧೈರ್ಯ, ಧರ್ಮಕ್ಕಾಗಿ ಹೋರಾಟ, ಅನ್ಯಾಯವನ್ನ ತಡೆಯುವ ಶಕ್ತಿ ಮತ್ತು ಅಗತ್ಯವಿದ್ದಾಗ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಾಯಕತ್ವದ ಪ್ರತೀಕ. ಅದೇ ಲಾರ್ಡ್ ವೀರಭದ್ರ ಮೈಂಡ್ಸೆಟ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಲಾರ್ಡ್ ವೀರಭದ್ರನಿಂದ ನಾವು ಕಲಿಯಬೇಕಾದ 5 ಅಂಶಗಳು. 1. ಟಫ್ ಡಿಸಿಷನ್ಸ್ ಕ್ರಿಯೇಟ್ ಸ್ಟ್ರಾಂಗ್ ಕಂಪನೀಸ್. ಒಬ್ಬ ನಾಯಕನ ಕೆಲಸ ಎಲ್ಲರನ್ನ ಖುಷಿ ಪಡಿಸೋದಲ್ಲ, ಕಂಪನಿಯ ಭವಿಷ್ಯವನ್ನ ರಕ್ಷಣೆ ಮಾಡೋದು. ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ಹೆದರದ ನಾಯಕ ದೊಡ್ಡ ಕಂಪನಿಯನ್ನ ಕಟ್ಟಲು ಸಾಧ್ಯವಿಲ್ಲ. ನಂಬರ್ 2. ಡೋಂಟ್ ಪ್ರೊಟೆಕ್ಟ್ ಪೀಪಲ್, ಪ್ರೊಟೆಕ್ಟ್ ದ ವ್ಯಾಲ್ಯೂ. ಒಬ್ಬ ವ್ಯಕ್ತಿಯನ್ನ ರಕ್ಷಿಸೋದಕ್ಕಾಗಿ ಸಂಪೂರ್ಣ ತಂಡದ ವ್ಯಾಲ್ಯೂಗಳನ್ನ ಬಲಿ ಕೊಡಬಾರದು. ಒಳ್ಳೆಯ ನಾಯಕ ವ್ಯಕ್ತಿಗಿಂತ ಮೌಲ್ಯಗಳನ್ನ ರಕ್ಷಣೆ ಮಾಡ್ತಾನೆ. 3. ಅಕೌಂಟಬಿಲಿಟಿ ಇಸ್ ನಾಟ್ ಎ ಕ್ರುಯಾಲಿಟಿ. ಜವಾಬ್ದಾರಿ ಕೇಳೋದು ಕ್ರೌರ್ಯ ಅಲ್ಲ. ಈ ಕೆಲಸ ಯಾಕೆ ಆಗ್ಲಿಲ್ಲ ಅಂತ ಕೇಳೋದು ತಪ್ಪಲ್ಲ. ತಪ್ಪನ್ನ ಗುರುತಿಸೋದು ವ್ಯಕ್ತಿಯನ್ನ ಅವಮಾನಿಸೋದಲ್ಲ. ಆದ್ರೆ ತಪ್ಪು ಗೊತ್ತಿದ್ರೂ ಅದನ್ನ ಸರಿಪಡಿಸದೆ ಬಿಡೋದು ಕೂಡ ನಾಯಕತ್ವದ ವೈಫಲ್ಯ. 4. ಕರೇಜ್ ಟು ಸೇ ನೋ. ದೊಡ್ಡ ನಾಯಕರು ಎಲ್ಲದಕ್ಕೂ ಎಸ್ ಅನ್ನೋದಿಲ್ಲ. ಕೆಲವೊಮ್ಮೆ ಒಂದು ನೋ ನಿಮ್ಮ ಕಂಪನಿಯನ್ನ ವರ್ಷಗಳ ನಷ್ಟದಿಂದ ಉಳಿಸಬಹುದು. ನಾಯಕತ್ವ ಅಂದ್ರೆ ಎಲ್ಲಾ ಅವಕಾಶಗಳನ್ನ ಸ್ವೀಕರಿಸುವುದಲ್ಲ, ತಪ್ಪು ಅವಕಾಶಗಳನ್ನ ತಿರಸ್ಕಾರ ಮಾಡುವ ಧೈರ್ಯವೂ ಕೂಡ ಹೌದು. 5. ಪ್ರೊಟೆಕ್ಟ್ ದ ಫ್ಯೂಚರ್, ನಾಟ್ ದ ಕಂಫರ್ಟ್. ಬಹಳಷ್ಟು ನಾಯಕರು ಇಂದಿನ ಶಾಂತಿಗಾಗಿ ನಾಳೆಯ ಸಮಸ್ಯೆಗಳನ್ನ ಮುಂದೂಡ್ತಾರೆ. ಆದರೆ ವೀರಭದ್ರ ಮೈಂಡ್ಸೆಟ್ ಏನಂದ್ರೆ, ಸಮಸ್ಯೆ ದೊಡ್ಡದಾಗೋರ್ಗೂ ಕಾಯೋದಲ್ಲ, ಅದು ಸಣ್ಣದಾಗಿರುವಾಗಲೇ ಧೈರ್ಯವಾಗಿ ಎದುರಿಸೋದು. ಇಲ್ಲಿ ಬಿಸ್ನೆಸ್ ಲೆಸನ್ ಏನು ಗೊತ್ತಾ? ಪ್ರತಿಯೊಬ್ಬ ಉದ್ಯಮಿಯೂ ಕೂಡ ತನ್ನನ್ನ ತಾನೇ ಕೇಳ್ಕೋಬೇಕು. ನಾನು ಇವತ್ತು ತೆಗೆದುಕೊಳ್ಳಲು ಹೆದರುತ್ತಿರುವ ಕಠಿಣ ನಿರ್ಧಾರ ಯಾವುದು? ಒಬ್ಬ ತಪ್ಪು ವ್ಯಕ್ತಿಯನ್ನ ತೆಗೆದು ಹಾಕೋದಾ, ಒಂದು ಹಳೆಯ ಸಿಸ್ಟಮ್ ಅನ್ನ ಬದಲಾಯಿಸೋದಾ, ಒಂದು ನಷ್ಟದ ಬಿಸ್ನೆಸ್ ಅನ್ನ ನಿಲ್ಲಿಸೋದಾ, ಅಥವಾ ನನ್ನದೇ ತಪ್ಪನ್ನ ಒಪ್ಪಿಕೊಳ್ಳೋದಾ? ಉತ್ತರ ಏನೇ ಆಗಿರಲಿ, ಅದನ್ನ ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳುವ ಧೈರ್ಯವೇ ನಿಜವಾದ ನಾಯಕತ್ವ. ಗಮನದಲ್ಲಿಟ್ಕೊಳ್ಳಿ, ಎಲ್ಲರಿಗೂ ಇಷ್ಟವಾಗುವ ನಾಯಕನಾಗೋದು ಸುಲಭ, ಆದರೆ ಅಗತ್ಯವಿದ್ದಾಗ ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ನಾಯಕನಾಗೋದು ತುಂಬಾ ಕಷ್ಟ. ವೀರಭದ್ರ ನಮಗೆ ಹೇಳುವ ಅತಿ ದೊಡ್ಡ ಪಾಠ ಏನಂದ್ರೆ, ಅನ್ಯಾಯದ ಮುಂದೆ ಮೌನವಾಗಬೇಡಿ, ತಪ್ಪಿನ ಮುಂದೆ ಹೆದರಬೇಡಿ, ಅಗತ್ಯ ಇದ್ದಾಗ ನೋ ಅಂತ ಹೇಳೋದನ್ನ ಕಲೀರಿ. ಯಾಕಂದ್ರೆ ಎಲ್ಲರನ್ನು ಖುಷಿಪಡಿಸುವ ನಾಯಕ ಫೇಮಸ್ ಆಗಬಹುದು, ಆದರೆ ಸರಿಯಾದ ಸಂದರ್ಭದಲ್ಲಿ ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ನಾಯಕನೇ ಶಾಶ್ವತವಾದ ಸಂಸ್ಥೆಯನ್ನ ನಿರ್ಮಾಣ ಮಾಡ್ತಾನೆ. ಅದೇ ಲಾರ್ಡ್ ವೀರಭದ್ರ ಮೈಂಡ್ಸೆಟ್. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.